ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರನೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ಬೀದರ್ ಔರಾದ್ ಹೆದ್ದಾರಿಯ ಬಲ್ಲೂರು ಗ್ರಾಮದ ಸಮೀಪ ಸಂಭವಿಸಿದೆ. ಬಲ್ಲೂರು ಗ್ರಾಮದಿಂದ ಕೌಟಾ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದ ಸರ್ಕಾರಿ ಬಸ್ ಮುಂದೆ ಚಲಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಬೈಕ್ ಸವಾರ ಬಸವರಾಜ್ ಕಂಠಪ್ಪ ಎಂಬ ಯುವಕ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ. ಅಪಘಾತದ ವೇಳೆ ಬಸ್ ಚಕ್ರ ಬೈಕ್ ಸವಾರನ ಮುಖದ ಮೇಲೆ ಹರಿದಿದ್ದು ಮುಖ ಸಂಪೂರ್ಣವಾಗಿ ನುಚ್ಚುನೂರಾಗಿದೆ ಎನ್ನಲಾಗಿದೆ. ಇನ್ನು ಈ ಭೀಕರ ದೃಶ್ಯ ಸ್ಥಳದಲ್ಲಿದ್ದವರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಪ್ರತಿಮ ದೇಶಭಕ್ತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಲು ಹೊರಟಿರುವುದು ತಾವು ದೇಶದ್ರೋಹಿಗಳು ಎಂದು ಸಾಬೀತುಪಡಿಸಲು ಹೊರಟಿದ್ದಾರೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಮಕೋಡೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದವರು, ನರೇಗಾ ಯೋಜನೆಯಲ್ಲಿನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವ ಅವಶ್ಯಕತೆ ಬಿಜೆಪಿಗೆ ಏನಿತ್ತು? ಇದು ಬಿಜೆಪಿಗರು ರಾಷ್ಟ್ರಪಿತನ ವಿರೋಧಿಯಾಗಿದ್ದಾರೆ ಅಂತ ಸಾಬೀತುಪಡಿಸುತ್ತದೆ ಅಂತ ಚಿಮ್ಮಕೋಡೆ ಕಿಡಿಕಾರಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಒಂದು ಸೋನಿಯಾ ಗಾಂಧೀಜಿಯವ್ರ ಮೇಲೆ, ರಾಹುಲ್ ಗಾಂಧೀಜಿಯವ್ರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಹಗರಣ ಮಾಡಿದ್ದಾರೆ ಇವರು ಅಂಥೇಳಿ ಅವ್ರ ಮೇಲೆ ಕೇಸ್ ಮಾಡಿಸಿದರು ಸರ್ಕಾರ. ಇದು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ ಏನು ಮಾಡಿತು, ಕಾನೂನು ಪ್ರಕಾರ FIR ದಾಖಲಾಗಲ್ದೇ ED ಅವ್ರು ನೀವು ಹೆಂಗೆ ರಿಪೋರ್ಟ್ ಕೊಟ್ರಿ ನೀವು ಅಂತ ತಿಳ್ಕೊಂಡು ಆ ಕೇಸನ್ನು ವಾಪಸ್ ಮಾಡ್ತು, ವಜಾ ಮಾಡ್ತು. ಅರ್ಥಾತ್ ಇಲ್ಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧೀಜಿಯವರಾಗಲಿ ಯಾವುದೇ ಹಗರಣ ಮಾಡಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ತು. ಕೇವಲ ಪ್ರೈವೇಟ್ ಕೇಸ್ ಮಾಡಿದ ತಕ್ಷಣ ಸರ್ಕಾರದ ಕೈದಾಗಿರ್ತಕ್ಕಂಥ ED ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ED ಅವ್ರಿಗೆ ಬೆದರಿಸಿ ನೀವು ಕೇಸು ಕೋರ್ಟಿಗೆ ಹಾಕಿಸಿ ಇವ್ರ ಮೇಲೆ ಕೇಸ್ ಮಾಡಿರಿ, ಇವ್ರಿಗೆ ಪನಿಷ್ಮೆಂಟ್ ಮಾಡಿರಿ ಅಂತ ಹಾಕ್ತಿರಲ್ಲ, ಎನ್ಕ್ವೈರಿ ಮಾಡ್ತೀರಿ, ತಿಂಗಳಾನುಗಣತಿ 6 ತಿಂಗಳ ತನಕ ಮಾಡ್ತಿರಲ್ಲ, ಇದು ಈ ದೇಶದ ಕಾನೂನಿಗೆ ಮಾಡ್ತಕ್ಕಂಥ ವಿರೋಧ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಅದು ವಾಪಸ್ ಮಾಡಿರ್ತಕ್ಕಂಥದ್ದು ಕಾರಣ ಮಾಡಿಕೊಂಡೇ ಮಾಡಿದ್ರಿ. ಬ್ರಿಟಿಷರು ಸಹಿತ ಈ ದೇಶದಾಗ ಬ್ರಿಟಿಷರು ಸಹಿತ ಭಾಲ್ಕಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಎಳಮಸಿ ರೈತರು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು. ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂತೆ ಎಲ್ಲ ರೈತರು ಬಜ್ಜಿ ಬುಟ್ಟಿ ಅಂಬಲಿಗಳಿಯೊಂದಿಗೆ ಹೊಲಗಳತ್ತ ಹೆಜ್ಜೆ ಹಾಕಿದರು. ನಂತರ ಹೊಲಗಳಲ್ಲಿ ಜೋಳದ ಕಣಿಕೆಯಿಂದ ಸಿದ್ಧಪಡಿಸಿದ ಗುಡಿಸಲಿನಲ್ಲಿ ಲಕ್ಷ್ಮಿಯ ಭಾವಚಿತ್ರದ ಜೊತೆಗೆ ಪಾಂಡವರ ರೂಪವೆಂದು 5 ಕಲ್ಲುಗಳನ್ನಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ನೈವೇದ್ಯ, ಕಾಯಿ, ಕರ್ಪೂರ ಅರ್ಪಿಸಿ ಚರಗ ಚೆಲ್ಲಿ ಭೂತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಶಾಂತವಾಗಿ ಪೂಜೆಯ ಮಾಡು. ಲಿಂಗಕ್ಕೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವಪಟ್ಟ ದೇವರಿಗೆ ಮಾಡೋ ಸರ್ ಲೈನ್ ಆಗಿ ಅಲ್ಲಿ ಬರ್ಬೇಕಲ್ಲಿ. ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ನಿರಂತರವಾಗಿ ನಡೆಯುತ್ತಿದ್ದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವವರೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅನುಮತಿ ಒಂದೆಡೆ ಪಡೆದು ಮತ್ತೊಂದೆಡೆ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೆಸುತ್ತಿರುವ ದಂಧೆಕೋರರು ಬಸವ ಕಲ್ಯಾಣ ತಾಲೂಕಿನ ಮುಡ್ಬಿ ಹಾರುಕೂಡ ಗ್ರಾಮದ ಪಕ್ಕದ ಪಟ್ಟಾಭೂಮಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಕೆಂಪು ಮಣ್ಣು ಗಣಿಗಾರಿಕೆಯನ್ನು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಬೃಹತ್ ಗಾತ್ರದ ಹಿಟಾಚಿ ಯಂತ್ರಗಳು ಹಾಗೂ ಲಾರಿಗಳನ್ನು ಬಳಸಿಕೊಂಡು ಹಗಲಲ್ಲಿ ಮಣ್ಣು ತೆಗೆಯಲಾಗುತ್ತಿದ್ದು, ರಾತ್ರಿಯ ಬಳಿಕ ದೊಡ್ಡ ಲಾರಿಗಳ ಮೂಲಕ ಸಾಗಾಟ ನಡೆಯುತ್ತಿದೆ. ಈ ಮಣ್ಣನ್ನು ಸಿಮೆಂಟ್ ಕಾರ್ಖಾನೆಗಳಿಗೆ ಸಾಗಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿವೆ. ಬಸವ ಕಲ್ಯಾಣ ತಾಲೂಕಿನ ಮುಡ್ವಿ ಗ್ರಾಮ ಹತ್ತಿರ ಏನು ಅಕ್ರಮ ಮರಳುಗಾರಿಕೆ ಮರಳು ಸಾಗಾಣಿಕೆ ಏನು ನಡೀತಾ ಇದೆ, ಇದು ಸುಮಾರು 1 ವರ್ಷದಿಂದ ಇದು ಅಕ್ರಮ ಮರಳು ಸಾಗಾಣಿಕೆ ನಡೆದಿದೆ. ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಏನಿವ್ರಪ್ಪ ಅಂದ್ರೆ ದಿನಾಲು ಸುಮಾರು ಟಿಪ್ಪರ್ಗಳು ಏನಂದ್ರೆ ಇಲ್ಲಿಂದ ಮುಡ್ವಿ ಮಾರ್ಗವಾಗಿ ಹಾದಿ ಗುಲ್ಬರ್ಗ ಮೂಲಕ ಆ ಕಡೆ ಸೇಡಮ ಸಿಮೆಂಟ್ ಫ್ಯಾಕ್ಟ್ರಿಗೆ ನಡೆದಿದೆ. ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ.
ಮತ್ತೇನಪ್ಪ ಅಂತಂದ್ರೆ ಈ ಮರಳು ಸಾಗಾಣಿಕೆ ಏನಪ್ಪ ಅಂದ್ರೆ ಓನ್ಲಿ ರಾತ್ರಿ ಸಮಯದಲ್ಲಿ ನಡೀತಿದೆ. ಭಾಲ್ಕಿ ತಾಲೂಕಿನ ಸೇವಾನಗರ ತಾಂಡ ಸಮೀಪ ಬೀಡಾಡಿ ದನಗಳಿಗೆ KKRTC ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 2 ದನಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಭಾಲ್ಕಿಯಿಂದ ಬೀದರ್ ಕಡೆಗೆ ತೆರಳುತ್ತಿದ್ದ KKRTC ಬಸ್ಗೆ ರಸ್ತೆ ದಾಟುತ್ತಿದ್ದ ಬೀಡಾಡಿ ದನಗಳು ಏಕಾಏಕಿ ಅಡ್ಡ ಬಂದ ಕಾರಣ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ಪರಿಣಾಮ ಒಂದು ದನದ ಕಾಲು ಮೂಳೆ ಮುರಿದಿದ್ದು ಮತ್ತೊಂದು ದನದ ಮುಖಕ್ಕೆ ಗಾಯವಾಗಿದೆ ಅಂತ ತಿಳಿದು ಬಂದಿದೆ. ಘಟನೆ ಬಳಿಕ ಸ್ಥಳೀಯರು ಮಾನವೀಯತೆ ಮೆರೆದಿದ್ದು ಗಾಯಗೊಂಡ ದನಗಳನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಕಾಲು ಮುರಿದು ಖಾಲಿ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಮದನೂರು ಗ್ರಾಮದಲ್ಲಿ ರೈತರ ಹಬ್ಬ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಎಳುಮಸಿ ಹಬ್ಬದ ನಿಮಿತ್ತ ಗ್ರಾಮದ ಹನುಮಾನ್ ದೇವಸ್ಥಾನದ ಮುಖ್ಯದ್ವಾರದ ಎದುರುಗಡೆ ಶುಕ್ರವಾರ ಹಾಡ್ಯಾಗ ದಹನ ಮತ್ತು ಅಗ್ನಿ ತುಳಿಯುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ವಿವಿಧ ಪಟ್ಟಣ ಮತ್ತು ನಗರಗಳಿಂದ ಹಬ್ಬಕ್ಕೆ ಆಗಮಿಸಿದ ಗ್ರಾಮಸ್ಥರೆಲ್ಲರೂ ಜೋಳದ ಕಳಕಿಯಿಂದ ಹಾಡ್ಯಾಗ ತಯಾರಿಸಿ ಅಗ್ನಿ ಸ್ಪರ್ಶಿಸಿ ದೇವಸ್ಥಾನದವರೆಗೆ ತಂದು ಅದನ್ನು ಹನುಮಾನ್ ದೇವಸ್ಥಾನಕ್ಕೆ ಸುತ್ತುಗಳನ್ನು ಹಾಕಿ ದೇವಸ್ಥಾನದ ಮುಖ್ಯದ್ವಾರದಲ್ಲಿ ಅಗ್ನಿ ಹತ್ತಿಸಿದರು. ರಸ್ತೆಯುದ್ದಕ್ಕೂ ಜನಸಾಗರವೇ ನೆರೆದಿತ್ತು. ವಿವಿಧ ಕಡೆ ಉದ್ಯೋಗ ಅರಸಿ ಹೋಗಿರುವ ಗ್ರಾಮಸ್ಥರು ಗ್ರಾಮಕ್ಕೆ ಬಂದು ಈ ರೀತಿ ಹಡ್ಯಾಗ ಸುಟ್ಟಿ ಅಗ್ನಿ ತುಳಿದವರು ಪ್ರತಿ ವರ್ಷ ಮುಂದುವರಿಸುವ ವಾಡಿಕೆಯಾಗಿರುವುದರಿಂದ ಸಾವಿರಾರು ಜನರು ದೇವಸ್ಥಾನದತ್ತ ಸುತ್ತ ನೆರೆದಿದ್ರು. ಇನ್ನು ಅಗ್ನಿಯಲ್ಲಿ ಹಡ್ಯಾಗ ಎಸೆದು 5 ಸುತ್ತು ಹಾಕಿ ಸಂಭ್ರಮಿಸಿದ್ರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಭಿಕ್ಷಾಟನೆ ಮಾಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ನಗರದ ತ್ರಿಪುರಾಂತ, ಹರಳೆಯ ಚೌಕ್, ಅಂಬೇಡ್ಕರ್ ಚೌಕ್ನಲ್ಲಿ ಮಕ್ಕಳು ಪ್ರತಿನಿತ್ಯ ಭಿಕ್ಷಾಟನೆಯಲ್ಲಿ ತೊಡಗುತ್ತಿದ್ದಾರೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಬೇಟಿ ಬಚಾವ್ ಬೇಟಿ ಪಡಾವ್ ಎನ್ನುವ ದೇಶದಲ್ಲಿ ಮಕ್ಕಳು ಶಾಲೆಗಳಿಂದ ದೂರ ಉಳಿದು ಭಿಕ್ಷಾಟನೆಯಲ್ಲಿ ತೊಡಗಿದರು. ಇಲ್ಲಿನ ಅಧಿಕಾರಿಗಳಿಗೆ ಕಾಣದೆ ಹೋಯ್ತಾ ಆಗಿದ್ದಾರೆ. ಶಾಲೆಗೆ ಹೋಗಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಗರಿಕರಾಗಿ ಬದುಕಬೇಕಾದ ಮಕ್ಕಳು ಪ್ರತಿನಿತ್ಯ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಅಂತ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ 13ರಂದು ಹಮ್ಮಿಕೊಳ್ಳಲಾದ ಬೃಹತ್ ರಾಷ್ಟ್ರೀಯ ಅದಾಲತ್ನಲ್ಲಿ ಒಟ್ಟು 46,116 ಕೇಸುಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 21,92,14,606 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನಸೊಂಡೆ ತಿಳಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸದರಿ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ನಲ್ಲಿ ಇದ್ದ ಒಟ್ಟು 13,902 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 13,41,00,000 ರೂಪಾಯಿದ 40,509 ರೂಪಾಯಿ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇವರ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ SV ರಮಣ ಸರ್ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ 13/12/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಯುಕ್ತನ್ನು ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 46,116 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ರೂಪಾಯಿ 21,92,14,600 ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಮತ್ತು ಈ ಒಂದು ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿ ಇರುವ ಒಟ್ಟು 13,902
ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ 13,40,40,509 ರೂಪಾಯಿಗಳನ್ನು ಕಕ್ಷಿದಾರರಿಗೆ ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ. ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲೆಯಾದ್ಯಂತ ಒಟ್ಟು 32,214 ಪ್ರಕರಣಗಳನ್ನು ನಾವು ಸದರಿ ಲೋಕಲ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಈ ರೀತಿ ಒಟ್ಟು ನಾವು 13,41,40,509 ಪರಿಹಾರವನ್ನು ನಾವು ಪಕ್ಷದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಬೀದರ್ ತಾಲೂಕಿನ ಕಮಠಾಣ ಸಮೀಪದ ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದ ಪುರುಷ ಮತ್ತು ಮಹಿಳಾ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನು ಬೀದರ್ನ BV ಭೂಮರೆಡ್ಡಿ ಕಾಲೇಜು ಗೆದ್ದುಕೊಂಡಿದೆ. ಪ್ರತ್ಯಕ್ಷ ಪುರುಷ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನು BV ಭೂಮರೆಡ್ಡಿ ಕಾಲೇಜು ಬಾಚಿಕೊಂಡರೆ ಪ್ರತ್ಯಕ್ಷ ಮಹಿಳಾ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನು ಭಾಲ್ಕಿಯ CB ಕಾಲೇಜು ತನ್ನದಾಗಿಸಿಕೊಂಡಿತು. ಇನ್ನು ಪುರುಷರ ವೈಯಕ್ತಿಕ ವಿಭಾಗದಲ್ಲಿ ಚುಟುಗುಪ್ಪದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೀತಮ್ ಹಾಗೂ ಮಹಿಳಾ ವೈಯಕ್ತಿಕ ವಿಭಾಗದಲ್ಲಿ VV ಭೂಮರೆಡ್ಡಿ ಕಾಲೇಜಿನ ಭುವನೇಶ್ವರಿ ಚಾಂಪಿಯನ್ ಪ್ರಶಸ್ತಿಗೆ ಭಾಜನರಾದರು. ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಸಾವಿರಾರು ಜನರ ಬಾಳು ಬೆಳಗಿಸಿದಂಥ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ. ಹಿರೇಮಠ ಸಂಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಪಟ್ಟಣದ ಚನ್ನಬಸವಾಶ್ರಮ ಪರಿಸರದಲ್ಲಿ ಡಿಸೆಂಬರ್ 22ರಂದು ಭಾನುವಾರ ಬಸವ ನಡಿಗೆ, ಶಟಸ್ಥಳ, ಧ್ವಜಾರೋಹಣ, ತೊಟ್ಟಿಲ ಕಾರ್ಯಕ್ರಮ, ವಿವಿಧ ಸ್ಪರ್ಧೆಗಳ ಉದ್ಘಾಟನೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಸೇರಿ ದಿನವಿಡೀ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ನಾಡಿನ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು, ಗಣ್ಯರು, ಸಾಹಿತಿಗಳು, ಕಲಾವಿದರು ಪಾಲ್ಗೊಳ್ಳಲಿದ್ದು ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ದಿನವಿಡೀ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. 36ನೇ ಜಯಂತ್ಯೋತ್ಸವಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೆ. ಒಂದೇ ಊರಿನಲ್ಲಿ ಅದೇ ಸಮಯದಲ್ಲಿ ಎರಡೂ ಕಡೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅದು ನೋಡೋರಿಗೂ ಕೇಳೋರಿಗೂ ಹೋಗೋರಿಗೂ ಸರಿಯಾದ ಅಲ್ಲ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಈ ಸಲ ಬದಲಾವಣೆ ಮಾಡ್ಕೊಂಡಿವಿ. ಬೆಳಗ್ಗೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ 11 ಗಂಟೆಗೆ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಸಾಯಂಕಾಲ 4:15 ಗಂಟೆಗೆ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ದಾಸೋಹ ಅಂತೂ ನಿರಂತರವಾಗಿ 1 ಗಂಟೆಯಿಂದ ದಾಸೋಹ ನಿರಂತರ ಪ್ರಾರಂಭ ಇರ್ತದೆ. ಯಾರು ಬೇಕಾದ್ರೂ ಪ್ರಸಾದಕ್ಕೆ ಅದಕ್ಕೆ ಇರ್ತದೆ, ಮಾಡ್ಬೋದು. ಯಾಕೆ ದೂರದಿಂದ ಕೆಲವರೆಲ್ಲ ಬಂದಿರ್ತಾರೆ. ಪ್ರಸಾದ ವ್ಯವಸ್ಥೆ ನಿರಂತರವಾಗಿ ಇರ್ತದೆ. ಮತ್ತೊಮ್ಮೆ ತಮ್ಮೆಲ್ಲ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ಪ್ರಸಾರ ಮಾಡ್ತೀವಿ ಅಂತ ನಂಬಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಮಾತುಗಳನ್ನು. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು.